ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ವೆಯ್ಟ್ ಲಾಸ್ ಪೌಡ್ರ್ ಮತ್ತು ABC ಮಾಲ್ಟ್ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಇವತ್ತು ಕೂಡ ಅದೇ ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಧ್ಯ ಆದರೆ ಮನೆಯಲ್ಲಿ ಮಾಡ್ಕೊಳ್ಳಿ, ಅಥವಾ ನಮ್ಮಿಂದ ಆರ್ಡರ್ ಮಾಡಿ ತೊಗೋತೀರಾ ಅಂದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ತುಂಬ ಜನ ಒಳ್ಳೊಳ್ಳೆ ರಿವ್ಯೂನ ಕೊಡ್ತಾ ಇದ್ದೀರಾ, ಅಂದರೆ ಫೀಡ್ಬ್ಯಾಕ್ನ ಕಳಿಸ್ತಾ ಇದ್ದೀರಾ, ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದೀರಾ. ಒಬ್ಬರಂತೂ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮೆಸೇಜ್ನ ಹಾಕಿದ್ದಾರೆ. ಅವರು ಜಸ್ಟ್ 10 ಡೇಸು ಟ್ರೈ ಮಾಡಿದ್ದಾರೆ. ಕರೆಕ್ಟಾಗಿ 10 ಡೇಸಲ್ಲಿ ಅವರು 2.8 kg ಅಷ್ಟು ಕಮ್ಮಿ ಆಗಿದ್ದೀನಿ, ಜಸ್ಟ್ ನಿಮ್ಮ ವೆಯ್ಟ್ ಲಾಸ್ ಪೌಡ್ರಿಂದ. ಯಾವುದೇ ಥರ ಡಯೆಟ್ನ ಫಾಲೋ ಮಾಡಿಲ್ಲ, ಹಾಗೆ ಯಾವುದೇ ಥರ ಎಕ್ಸಸೈಸ್ ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ವೆಯ್ಟ್ ಲಾಸ್ ಪೌಡ್ರ್ ಜೊತೆಗೆ ಸ್ವಲ್ಪ ಕುಕುಂಬರ್ನ ತಿಂದಿದ್ದೀನಿ ಅಂತ ಹೇಳ್ತಾ ಇದ್ರು. ಮತ್ತೆ ಆರ್ಡರ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ವೆಯ್ಟ್ ಲಾಸ್ ಪೌಡ್ರನ್ನ. ನೀವು ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಅಥವಾ ನಾನು ಇಲ್ಲಿ ತೋರಿಸಿರೋ ರೀತಿಯಲ್ಲೇ ವೆಯ್ಟ್ ಲಾಸ್ ಪೌಡ್ರನ್ನ ಮಾಡ್ಕೋಬೋದು. ಈ ವೆಯ್ಟ್ ಲಾಸ್ ಪೌಡರ್ನ ನೀವು ಜಸ್ಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ತಗೋಬೇಕು ಅಂತ ಏನಿಲ್ಲ. BP ಶುಗರ್ ಇರೋರು ಕೂಡ ಒನ್ ಟೈಮ್ ಮೀಲ್ ಆಗಿ ಈ ಒಂದು ವೆಯ್ಟ್ ಲಾಸ್ ಪೌಡ್ರನ್ನ ತಗೊಳ್ಳೋದ್ರಿಂದ BP ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ. ತುಂಬ ಹೆಲ್ದಿಯಾಗಿ ಜೀವನ ಶೈಲಿನ ಮಾಡ್ಕೋಬೋದು. ತುಂಬ ಜಂಕ್ ಫುಡ್ ತಿನ್ನೋರು ಒನ್ ಟೈಮು ಈ ಒಂದು ವೆಯ್ಟ್ ಲಾಸ್ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸು ನಿಧಾನವಾಗಿ ಚೆನ್ನಾಗಾಗುತ್ತೆ. ತುಂಬ ಫಾಸ್ಟಾಗಿ ಆಗುತ್ತೆ ಅಂತ ಹೇಳಲ್ಲ. ಒಂದು ವಾರಕ್ಕೆ ನೀವು 1 kg ಅಷ್ಟು ಅಥವಾ 1.5 kg ಅಷ್ಟು ಕಮ್ಮಿ ಮಾಡ್ಬೋದು ಹೆಲ್ದಿಯಾಗಿ. ಯಾವುದೇ ಥರ ವೆಯ್ಟ್ ಲಾಸು ಅಂದರೆ ಕೆಮಿಕಲ್ ಇರುವಂಥ ಐಟಮ್ಸ್ ಏನೂ ಅಲ್ಲ ಇದು. ನೋಡಿ, ಕರುಪು ಕವನಿ ಅಕ್ಕಿ ತೊಗೊಂಡಿದ್ದೀನಿ, ಜೊತೆಗೆ ಹುರುಳಿಕಾಳು ತೊಗೊಂಡಿದ್ದೀನಿ, ಹೆಸರುಬೇಳೆ ತೊಗೊಂಡಿದ್ದೀನಿ, ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಜೀರಿಗೆ, ಸೋಂಪು, ಕಾಳುಮೆಣಸು, ಏಲಕ್ಕಿ ಇದೆಲ್ಲನೂ ತೊಗೊಂಡಿನೇ ನಾನು ವೆಯ್ಟ್ ಲಾಸ್ ಪೌಡ್ರ್ ಮಾಡ್ತಾ ಇರೋದು. ಜೊತೆಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಕೊನೆಯದಾಗಿ. ಅದು ಯಾವುದು ಅನ್ನೋದನ್ನು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನೀವೇನಾದರೂ ಇದ್ರ ಫೀಡ್ಬ್ಯಾಕ್ ನೋಡಬೇಕಂದ್ರೆ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಫೀಡ್ಬ್ಯಾಕ್ನ ಕಳಿಸ್ತೀನಿ. ಕಸ್ಟಮರ್ ಕಳಿಸಿರುವಂಥ ಫೀಡ್ಬ್ಯಾಕ್ನ ಕಳಿಸ್ತೀನಿ. ಆದರೆ ಅವರು ತುಂಬ ಜನ ಫೋಟೋಸ್ ಎಲ್ಲನೂ ಶೇರ್ ಮಾಡಿದರೆ ಅವ್ರ ಪರ್ಮಿಷನ್ ಇಲ್ಲದೇ ಆ ಫೋಟೋಸ್ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ. ತುಂಬ ಜನ ಕಮೆಂಟ್ ಕೂಡ ಮಾಡ್ತಾರೆ ನನಗೆ, ಫೋಟೋಸ್ ಯಾರಿಗೂ ಶೇರ್ ಮಾಡಬೇಡಿ, ನಮ್ಮ ಒಂದು ರಿಸಲ್ಟ್ನ ನಿಮಗೆ ತೋರಿಸ್ತಾ ಇದ್ದೀವಿ ಅಷ್ಟೇ, ಯಾರಿಗೂ ಶೇರ್ ಮಾಡಬೇಡಿ ಅಂತ. ಇದಕ್ಕೆ ನೋಡಿ, ಶುಂಠಿನೂ ಕೂಡ ಬೇಕು, ಒಣ ಶುಂಠಿ. ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಕೇಳಿದರೆ. ಇಲ್ಲ ನೀವೇ ಶುಂಠಿನ ಮನೆಯಲ್ಲೇ ತಂದು ಸ್ವಲ್ಪ ಜಜ್ಜಿಬಿಟ್ಟು ಒಣಗಿಸಿದ್ರೆ ಬೇಗ ಒಣ್ಕೊಳ್ಳುತ್ತೆ, ಅಥವಾ ಕಟ್ ಮಾಡಿ ಒಣಗಿಸಿದ್ರೇನು ತುಂಬ ಬೇಗ ಒಣ್ಕೊಳ್ಳುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ವಾಶ್ ಮಾಡಿದ್ದೀನಿ. ಅಂದರೆ ಈ ಕಾಳುಗಳೇನಿದೆ ಇದು ತಂದಿರೋ ತಕ್ಷಣವೇ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ, ಹುಳುಗಳು ಆಗಲ್ಲ. ಕರುಪು ಕವನಿ ಅಕ್ಕಿನೂ ಅಷ್ಟೇ, ತುಂಬ ಕ್ಲೀನಾಗಿ ನಾನು ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೆ. ಹೆಸರುಬೇಳೆ, ಹುರುಳಿಕಾಳು, ಜೀರಿಗೆ, ಸೋಂಪು, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಲಾಸ್ಟಲ್ಲಿ ನೋಡಿ ಗೊತ್ತಾಗುತ್ತೆ. ಇದೆಲ್ಲನೂ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೊಳ್ಬೇಕು. ತುಂಬ ಚೆನ್ನಾಗಿ ಹುರ್ಕೊಂಡ್ರೇ ವೆಯ್ಟ್ ಲಾಸ್ ಪೌಡ್ರು ಚೆನ್ನಾಗಿ ಬರುತ್ತೆ. ವೆಯ್ಟ್ ಲಾಸ್ ಪೌಡ್ರು ಯಾವ ರೀತಿಯಲ್ಲಿ ತೊಗೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ. ಅಂದರೆ ಯಾವ ರೀತಿ ಈ ಗಂಜಿನ ಮಾಡ್ಕೋಬೇಕು, ಯಾವ ರೀತಿ ಸೇವನೆ ಮಾಡೋದ್ರಿಂದ ರುಚಿ ಒಂದು ಲೆವೆಲ್ಗೆ ನೀವು ಫಾಲೋ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. 2 ರೀತಿಯಲ್ಲಿ ತೋರಿಸಿದ್ದೀನಿ. ಅದು ಬಿಟ್ಟು ನಿಮಗೆ ಬೇರೆ ರೀತಿಯಲ್ಲಿ ಏನಾದರೂ ಬೆಲ್ಲ ಎಲ್ಲ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇದ್ದರೆ ಒಬ್ಬೊಬ್ಬರು ತಿಂತಾರೆ, ಅದರಿಂದನೂ ವೆಯ್ಟ್ ಲಾಸ್ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ನಾನು ಉಪ್ಪು ಹಾಕಿ ತೋರಿಸಿದ್ದೀನಿ. ಸ್ವಲ್ಪ ಲೈಟಾಗಿ ಸ್ವೀಟ್ ಹಾಕ್ಕೊಂಡು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ವೆಯ್ಟ್ ಲಾಸ್ ಪೌಡ್ರಿಂದ ಪುಟ್ಟು ಕೂಡ ಮಾಡ್ತಾರಂತೆ. ನನಗೆ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು, ಮಂಗಳೂರವರು, ಇದರಿಂದ ಪುಟ್ಟು ಕೂಡ ಮಾಡ್ಬೋದು ಮೇಡಮ್, ನೀವು ಟ್ರೈ ಮಾಡಿ ಅಂತ. ನನ್ನ ಹತ್ರ ಅದು ಹೇಗೆ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ, ಮತ್ತು ಅದಕ್ಕೊಂದು ಏನೋ ಪಾತ್ರೆ ಬೇಕಂತೆ, ಅದು ಕೂಡ ನನ್ನ ಹತ್ರ ಇಲ್ಲ. ನೋಡಿ, ಇದೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವೇನಾದರೂ ಮನೆಯಲ್ಲೇ ಮಾಡ್ತೀರಾ ಅಂದರೆ ಇದೇ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಇವಾಗ 1 kg ಅಷ್ಟು ನೀವು ಕರುಪು ಕವನಿ ಅಕ್ಕಿ ತೊಗೋತೀರಾ ಅಂದರೆ ಅರ್ಧ kg ಬಾಕಿ ಎಲ್ಲ ಬೇಳೆಕಾಳುಗಳನ್ನ ಹಾಕ್ಕೊಳ್ಳಿ. ಬಾರ್ಲಿ ಅಕ್ಕಿ ಇರ್ಬೋದು, ಹೆಸರು ಕಾಳು, ಹುರುಳಿಕಾಳು ಅದೆಲ್ಲನೂ ಅರ್ಧ kg ಸೇರಿಸ್ಕೊಳ್ಳಿ. ಇದೆಲ್ಲನೂ ಒಂದು 50 ಗ್ರಾಮ್ ಅಷ್ಟು ಹಾಕ್ಕೊಳ್ಳಿ, ಆಯಿತಾ. ಇದೆಲ್ಲನೂ ಒಂದು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಅದನ್ನು ಒಂದು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವಾಶ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ವಾಶ್ ಮಾಡಿ ಡ್ರೈ ಮಾಡಿನೇ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಕಲ್ಲುಗಳು ತುಂಬ ಇರುತ್ತೆ. ಇದು ಕಾಳುಮೆಣಸು ಮತ್ತು ಏಲಕ್ಕಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಜೀರಿಗೆ ಬೇಗ ಫ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ. ತುಂಬ ಜಾಸ್ತಿ ರೋಸ್ಟ್ ಆಗೋದೇನು ಬೇಡ, ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು. ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ. ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ನಾನು ಸುಲಿದ್ಬಿಟ್ಟು ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ ಮನೆಯಲ್ಲೇ, ಅದನ್ನು ಸೇರಿಸ್ಬೇಕು. ಬೆಳ್ಳುಳ್ಳಿ ಹಾಕೋದ್ರಿಂದ ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಹೆಸರು ಕಾಳು, ಹೆಸರು ಬೇಳೆ, ನಿಮಗೆ ಹೆಸರು ಬೇಳೆ ಸಿಕ್ಕಿಲ್ಲ ಅಂದರೆ ಹೆಸರು ಕಾಳು ಕೂಡ ಹಾಕ್ಕೋಬೋದು.
ಹುರುಳಿಕಾಳು ವೆಯ್ಟ್ ಲಾಸ್ಗೆ ಒಳ್ಳೆಯದು, ಬಾರ್ಲಿ ಅಕ್ಕಿನೂ ಕೂಡ ವೆಯ್ಟ್ ಲಾಸ್ಗೆ ಒಳ್ಳೆಯದು. ಅದೇ ರೀತಿ ಕಾಳು ಮೆಣಸು, ಜೀರಿಗೆ, ಸೋಂಪು, ಶುಂಠಿ, ಬೆಳ್ಳುಳ್ಳಿ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಚೆನ್ನಾಗಾಗುತ್ತೆ. ಇದು ನಾವು ಇಡೀ ದಿನ ಏನೇ ತಿಂದ್ರೂ ಜೀರ್ಣಕ್ರಿಯೆ ಆದ್ರೇ ನಮಗೆ ವೆಯ್ಟ್ ಲಾಸ್ ಆಗೋದು. ಜೀರ್ಣಕ್ರಿಯೆ ಆಗೋದಕ್ಕೋಸ್ಕರನೇ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋದು. ಇದೆಲ್ಲನೂ ನಾನು ಮನೆಯಲ್ಲೇ ಪುಡಿ ಮಾಡ್ಕೊಳ್ತೀನಿ. ಬರೀ ಕಾಳುಗಳು ಮಾತ್ರ ನಾನು ಮಿಲ್ಲಿಗೆ ಕೊಡೋದು. ಇದೆಲ್ಲ ಮಿಲ್ಲಲ್ಲಿ ತೊಗೊಳ್ಳಲ್ಲ ಅವರು, ಈ ಥರ ಮಿಕ್ಸ್ ಮಾಡಿಕೊಟ್ರೆ ತೊಗೊಳ್ಳಲ್ಲ ಅಂತಾರೆ ಬೆಳ್ಳುಳ್ಳಿ ಇರೋದ್ರಿಂದ. ಒನ್ಸ್ ಮಿಕ್ಸ್ ಮಾಡಿದ್ರೆ ಮತ್ತೆ ತೆಗಿಯೋದು ಕಷ್ಟ. ಅದಕ್ಕೆ ನಾನು ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿದ್ದೀನಿ. ಇದನ್ನು ಸಪ್ರೇಟಾಗಿ ನಾನು ಮನೆಯಲ್ಲೇ ಪುಡಿ ಮಾಡ್ಕೊಳ್ತೀನಿ. ಈ ಬೇಳೆಕಾಳುಗಳು ಮಾತ್ರ ತಣ್ಣಗಾದ್ಮೇಲೆ ಒಂದು ಮಿಲ್ಲಿಗೆ ಕಳಿಸಿದ್ರೆ ನೈಸಾಗಿ ಪುಡಿ ಮಾಡಿ ಕೊಡ್ತಾರೆ. ನಂತರ ನಾವು ಮನೆಯಲ್ಲಿ ಮಾಡಿರುವಂಥ ಜೀರಿಗೆ, ಸೋಂಪು ಆ ಪುಡಿನ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ವೆಯ್ಟ್ ಲಾಸ್ ಪೌಡ್ರ್ ತೊಗೊಳೋದ್ರಿಂದ ನೀವು ಮನೆಯಲ್ಲೇ ಆರಾಮಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ದಿರ, ಎಕ್ಸಸೈಸು ಮತ್ತು ಯಾವುದೇ ಥರ ಡಯಟ್ ಇಲ್ದಿರ ವೆಯ್ಟ್ ಲಾಸ್ ಮಾಡ್ಬೋದು. ಏನಂದರೆ ನಿಮ್ಮ ದೇಹದಲ್ಲಿರುವಂಥ ಒಂದು ಕೊಬ್ಬಿನ ಅಂಶವನ್ನು ಕಮ್ಮಿ ಆಗುತ್ತೆ ಹುರುಳಿಕಾಳು, ಬಾರ್ಲಿ ಅಕ್ಕಿ ಸೇವಿಸಿರೋದ್ರಿಂದ. ಜೊತೆಗೆ ಈ ಬ್ಲ್ಯಾಕ್ ರೈಸ್ ಏನಿದೆ ಅದು ನಿಮಗೆ ಫ್ಯಾಟ್ ಸ್ಟೋರ್ ಆಗೋದಕ್ಕೆ ಬಿಡೋಲ್ಲ. ಫ್ಯಾಟ್ ಎಲ್ಲನೂ ಬರ್ನ್ ಆಗುತ್ತೆ, ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಷ್ಟೇ. ಬೇರೆ ಯಾವುದೇ ಥರ ಮ್ಯಾಜಿಕ್ ಮಾಡಲ್ಲ ಈ ಒಂದು ವೆಯ್ಟ್ ಲಾಸ್ ಪೌಡ್ರು. ತುಂಬ ಜನ ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡು ಇರೋರು ನನಗೆ ಕಮೆಂಟ್ ಮಾಡಿರೋದು ಅಷ್ಟೇ ಕ್ಲೀನಾಗಿ ನೀಟಾಗಿ ನಾನು ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇವಾಗ ಇದು ವೆಯ್ಟ್ ಲಾಸ್ ಪೌಡ್ರು ಪುಡಿ ಮಾಡಿದಾಗಿದೆ. ಮಿಲ್ಲಲ್ಲಿ ಕೊಟ್ಟು ಕಾಳುಗಳನ್ನ ಪುಡಿ ಮಾಡಿಸಿ ತಂದಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ತುಂಬ ಬೇಗ ಆರ್ಡರ್ಸ್ನ ಕಳಿಸ್ಬೇಕಾಗಿರೋದ್ರಿಂದ ನಾನು ಹಾಗೇ ಫ್ಯಾನ್ ಗಾಳಿಗೆ ಆರಿಸ್ತಾ ಇದ್ದೀನಿ. ಜೊತೆಗೆ ನಾನು ಮನೆಯಲ್ಲಿ ಮಾಡಿಟ್ಕೊಂಡಿರುವಂಥ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಕಾಳುಮೆಣಸು, ಸೋಂಪು ಅದೆಲ್ಲ ಪುಡಿ ಮಾಡಿದ್ನಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೇಕು. ನಿಮಗೂ ಈ ವೆಯ್ಟ್ ಲಾಸ್ ಪೌಡ್ರ್ ಬೇಕಿದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕಂದರೆ ನಾನು ಹಾಕೋ ವಿಡಿಯೋಸ್ ಎಲ್ಲನೂ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆಲ್ಲ ವೀಡಿಯೋಸ್ದು ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಇದು ವೆಯ್ಟ್ ಲಾಸ್ ಪೌಡ್ರ್ ಅಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ABC ಮಾಲ್ಟು, ಹೇರ್ ಆಯಿಲು, ಶಾಂಪು, ಫೇಸ್ ಕ್ರೀಮ್ ಅಂದರೆ ಪಪಾಯ ಕ್ಯಾರೆಟ್ ಹಾಕಿರುವಂಥ ಫೇಸ್ ಕ್ರೀಮು, ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಮತ್ತು ತುಂಬ ಲಿಪ್ ಬಾಮ್ ಕೂಡ, ಬೀಟ್ರೂಟ್ ಲಿಪ್ ಬಾಮ್ ಕೂಡ ಇದೆ ನಮ್ಮಲ್ಲಿ. ಎಲ್ಲ ಪ್ರಾಡಕ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಡ್ತೀವಿ. ಯಾರಾದರೂ ರೀಸೇಲ್ ಮಾಡಬೇಕು, ನಾವು ರೀಸೇಲ್ ಮಾಡಬೇಕು ನಿಮ್ಮ ಪ್ರಾಡಕ್ಟ್ನಾಗ ನಮಗೂ ಕಳಿಸ್ತೀರಾ ಅಂತ ಕೇಳಿದ್ರೆ ಧಾರಾಳವಾಗಿ ತೊಗೊಂಡು ನೀವು ರೀಸೇಲ್ ಮಾಡ್ಕೋಬೋದು. ಹಳ್ಳಿಗಳಲ್ಲಿ ತುಂಬ ಜನಕ್ಕೆ ಈ ಒಂದು ಯೂಟ್ಯೂಬ್ ಎಲ್ಲನೂ ಜಾಸ್ತಿ ಜನ ಯೂಸ್ ಮಾಡಲ್ಲ, ಅಂಥವರಿಗೆ ನೀವು ಮನೆಯಲ್ಲಿ ಈ ವೆಯ್ಟ್ ಲಾಸ್ ಪೌಡ್ರನ್ನ ಪರ್ಚೇಸ್ ಮಾಡಿಬಿಟ್ಟು ನೀವು ರೀಸೇಲ್ ಮಾಡ್ಕೋಬೋದು. ಫುಲ್ ಪ್ಯಾಕಿಂಗ್ ಜೊತೆ ನಾನು ಕಳಿಸ್ತೀನಿ, ನೀವು ಜಸ್ಟ್ ಸೇಲ್ ಮಾಡಿಕೊಂಡ್ರೆ ಆಯಿತು. ಇವತ್ತಿನ ಆರ್ಡರ್ಸ್ ಎಲ್ಲನೂ ಪ್ಯಾಕ್ ಮಾಡೋದಕ್ಕೆ ಶುರು ಮಾಡಬೇಕು. ತುಂಬ ವೆಯ್ಟ್ ಲಾಸ್ ಪೌಡ್ರು ಜೊತೆಗೆ ABC ಮಾಲ್ಟ್ ಕೂಡ ಆರ್ಡರ್ಸ್ ಇತ್ತು, ಎಲ್ಲನೂ ಪ್ಯಾಕ್ ಮಾಡಿ ಕಳಿಸ್ತೀನಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ವೆಯ್ಟ್ ಲಾಸ್ ಪೌಡ್ರು ಅಥವಾ ABC ಮಾಲ್ಟ್ ಎಲ್ಲದರ ಉಪಯೋಗ ಅವ್ರಿಗೂ ಕೂಡ ಸಿಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.